150ನೇ ಸಂಚಿಕೆಗೆ ಬಂದಿದ್ದೀವಿ ನಾವು. ರಾಜ್ಕುಮಾರ್ ಬಗ್ಗೆ ಎಷ್ಟೊಂದು ಪುಸ್ತಕಗಳು ಬಂದ್ಬಿಟ್ಟು ಎಷ್ಟು ಅಧ್ಯಯನ ಇದೆ. ಇಷ್ಟೆಲ್ಲಾದ್ರೂ ನಾವು 150 ಸಂಚಿಕೆ ಮಾಡುವಷ್ಟು ಮೆಟೀರಿಯಲ್ ಉಳ್ಕೊಂಡಿದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಈ 150 ಸಂಚಿಕೆ ಕೂಡ ನಾವು ರಿವಿಸಿಟ್ ಮಾಡಿರೋದು. ಅಣ್ಣವ್ರು ಯಾವಾಗಲೋ ಮಾಡಿದ್ದನ್ನ ನಾವು ಈಗಿನ ದೃಷ್ಟಿಕೋನದಲ್ಲಿ ನೋಡಿದ್ರೆ ಏನಿರುತ್ತೆ, ಅದು ಆ ಕಾಲಕ್ಕೆ ಮಾಡಿದ ಪರಿಣಾಮ ಏನಿರುತ್ತೆ, ಈ ದೃಷ್ಟಿನಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ನನಗೆ ಅನಿಸುವ ಹಾಗೆ ನಾವು ಈಗ ಯಾವ್ಯಾವ ಸಿನಿಮಾಗಳು ಅಣ್ಣವ್ರದ್ದು ಮಾತಾಡ್ತಾ ಇದ್ದೀವೋ 4-5 ತಲೆಮಾರುಗಳು ಆ ಸಿನಿಮಾ ನೋಡಿದ್ದಾರೆ. 4-5 ತಲೆಮಾರಿನವರು ಕೂಡ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಅದನ್ನು ನೋಡಿದ್ದಾರೆ. ಈಗ ನಮ್ಮ 150ನೇ ಸಂಚಿಕೆನ ಇನ್ನಷ್ಟು ಸ್ಪೆಷಲ್ ಮಾಡೋದಕ್ಕೆ ಬಾಳ ಬಂಧನ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಸರ್, ಕೆಲವು ಸಿನಿಮಾಗಳು ಎಷ್ಟು ಚರ್ಚೆ ಆಗಬೇಕು ಅಷ್ಟು ಚರ್ಚೆ ಆಗೋದೇ ಇಲ್ಲ ಅಂತ. ಇದು ಕಸ್ತೂರಿ ನಿವಾಸ ಒಟ್ಟೊಟ್ಟಿಗೆ ಬಂದ ಸಿನಿಮಾ. ಕಸ್ತೂರಿ ನಿವಾಸಕ್ಕೆ ತುಂಬ ಫೋಕಸ್ ಸಿಕ್ಕಿದ್ರಿಂದ ಅಷ್ಟು ಚರ್ಚೆ ಆಗಿದ್ದರಿಂದ ಬಹುಶಃ ಬಾಳ ಬಂಧನಕ್ಕೆ ಅಷ್ಟು ಚರ್ಚೆ ಆಗಲಿಲ್ವೋ ಏನೋ ಅಂತೇಳಿ. ಆದರೆ ನಿಮಗೆ ಕೌಟುಂಬಿಕ ನೆಲೆಯ ದೃಷ್ಟಿಯಿಂದ ಬಾಳ ಬಂಧನ ಬಹಳ ಮುಖ್ಯವಾದಂತಹ ಸಿನಿಮಾ. ಶ್ರೀಕೃಷ್ಣನ ಪಾತ್ರವನ್ನ ಅಣ್ಣವ್ರು ಮಾಡಿದ್ದಾರೆ. ಬಹಳ ಮೋಹಕವಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಬಹಳ ನೆನಪಾಗುವುದು ಆ ಕೃಷ್ಣನ ಪಾತ್ರ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. 20 ವರ್ಷ ಆಗಿದೆ ಅಣ್ಣವ್ರು. ಇನ್ನೊಂದು 2 ವರ್ಷಕ್ಕೆ ಅವ್ರ ಜನ್ಮ ಶತಮಾನೋತ್ಸವ ಕೂಡ ಬರುತ್ತೆ. 20 ವರ್ಷ ಆದ ಮೇಲೆ ಕೂಡ ಒಬ್ಬ ಕಲಾವಿದರ ಬಗ್ಗೆ ಇಷ್ಟು ಮಾತನಾಡೋದಕ್ಕೆ ವಿಷಯ ಇದೆಯಲ್ಲ, ಅದೇ ನಾವು ಹೇಳ್ಬೇಕು. ಅದನ್ನು ಬಹಳ ಹೇಳುತ್ತೆ. 150ನೇ ಸಂಚಿಕೆಗೆ ಬಂದಿದ್ದೀವಿ ನಾವು. ಮೊದಲನೆಯಿಂದ 150ನೇ ಸಂಚಿಕೆವರೆಗೂ ತುಂಬಾನೇ ಪ್ರೋತ್ಸಾಹ. ರಾಜ್ಕುಮಾರ್ ಅಭಿಮಾನಿಗಳಿರ್ಬೋದು, ಕನ್ನಡದ ಕಲಾ ಅಭಿಮಾನಿಗಳಿರ್ಬೋದು, ತುಂಬಾ ಸಪೋರ್ಟಿವ್ ಆಗಿ ಎಲ್ಲಾ ಎಪಿಸೋಡ್ಗಳನ್ನು ನೋಡಿದ್ದಾರೆ. ಫೀಡ್ಬ್ಯಾಕ್ ನಂತರ ಕೊಟ್ಟಿದ್ದಾರೆ ಕಮೆಂಟ್ಸ್ ಅಲ್ಲಿ. ಅವ್ರಿಗೆ ಬೇಕಾಗಿರೋ ಮೂವಿನ ನಿಮ್ಮ ಹತ್ರ ಕೇಳಿದ್ದಾರೆ, ನೀವು ಕೂಡ ಅವ್ರಿಗೆ ಹೇಳಿದಿರಿ. ಇವತ್ತು 150ನೇ ಸಂಚಿಕೆ ಆಗ್ತಿದೆ ಸರ್. 150ನೇ ಸಂಚಿಕೆ ಹೇಳ್ಬೇಕಾದ್ರೆ ನೀವು ಏನಾರ ಹೇಳೋದಿದ್ರೆ ಸರ್? ಹೌದು, 151 ವಿಶೇಷ ನಮ್ಮ ವೀಕ್ಷಕರಿಗೆಲ್ಲ ಧನ್ಯವಾದ ಹೇಳಬೇಕು. ಯಾಕಂದರೆ ರಾಜ್ಕುಮಾರ್ ಬಗ್ಗೆ ಇಷ್ಟೊಂದು ನಂಗೆ ಗೊತ್ತು ಅಂತ ನನಗೆ ಗೊತ್ತಾಗಿದ್ದೆ ಅವರಿಂದ. ನಾವು ಖಂಡಿತ 150 ಸಂಚಿಕೆ ಮಾಡಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕೆ ಅಂದರೆ ರಾಜ್ಕುಮಾರ್ ಬಗ್ಗೆ ಇಷ್ಟೊಂದು ಪುಸ್ತಕಗಳು ಬಂದ್ಬಿಟ್ಟಿದೆ, ಎಷ್ಟು ಅಧ್ಯಯನ ಇದೆ. ಇಷ್ಟೆಲ್ಲಾದರೂ ನಾವು 150 ಸಂಚಿಕೆ ಮಾಡುವಷ್ಟು ಮೆಟೀರಿಯಲ್ ಉಳ್ಕೊಂಡಿದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ ಅಂತ ನಂಗೆ ಅನಿಸುತ್ತದೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಪುಸ್ತಕ ಓದೋದ್ರಿಂದ ಸರ್, ನೀವು ಓದಿ ಹೇಳ್ತಾ ಇಲ್ಲ, ನೀವು ಅನುಭವ ಹಂಚ್ಕೋತಿದ್ದೀರಾ, ಅದು ಜನರ ಮನ ಮುಟ್ತಾ ಇದೆ. ಹೌದು, ನಂಗೆ ಒಂದು ಬಹಳ ನೆನಪಾಗುವ ಇದೇನು ಅಂತಂದ್ರೆ, ಪುತಿನ್ ಅವರು ಗೋಕುಲ ನಿರ್ಗಮನದಲ್ಲಿ ಕೊನೆಗೆ ಅವನು ಗೋಕುಲದಿಂದ ಹೊರಡ್ತಾನೆ, ಮಥುರೆಗೆ ಹೊರಡ್ತಾನೆ ಕೃಷ್ಣ. ಅವಾಗ ಸಖಿಯರೆಲ್ಲ, ಅವ್ರು ರಾಧೆ ಇರಲ್ಲ, ಅವಾಗ ಸಖಿಯರೆಲ್ಲ ಓಡ್ ಬಂದು ರಾಧೆಗೆ ಹೇಳ್ತಾಳೆ, ಕೃಷ್ಣನ್ ತಡಿ ನೀನು, ಅವ್ರು ಗೋಕುಲದಲ್ಲೇ ಇಲ್ಲಿ ಮಥುರೆಗೆ ಹೋಗೋದು ಬೇಡ ಅಂತ. ಆವಾಗ ರಾಧೆ ಒಂದು ಮಾತು ಹೇಳ್ತಾಳೆ, ಅವನು ನಮಗಾಗಿ ಬಂದವನಲ್ಲ, ಇಡೀ ಜಗತ್ತಿನ ಕೊಳೆಯನ್ನು ತೊಳೆಯಲು ಬಂದವನು. ಯಮುನೆ ನೀರು ನನ್ನ ಕೊಡದಲ್ಲಿ ಎಷ್ಟು ಸಿಗುತ್ತೋ ಅಷ್ಟೇ ಸಿಗುತ್ತೆ. ಸೊ ಇವ್ರ ಕೊಡದಲ್ಲಿ ಎಷ್ಟು ಸಿಗುತ್ತೋ, ಯಮುನೆ ನನ್ನವಳು ಅಂತ ಹೇಳಿದ್ರೆ ತಪ್ಪಾಗ್ತದೆ ಎಲ್ಲರೂ. ಹಾಗೆ ರಾಜ್ಕುಮಾರ್ ಅವ್ರಿಗೆ ಎಷ್ಟೋ ಸಿಕ್ಕಿದೆ, ಇನ್ನಿವರಿಗೆ ಸಿಕ್ಕಿದೆ, ಹಾಗೆ ನಮಗೆ ಎಷ್ಟೋ ಸಿಕ್ಕಿದೆ. ಆಮೇಲೆ ಯಾರೋ ಒಂದು ಕಾಮೆಂಟಲ್ಲಿ ಅದೊಂದು ಪ್ರಶ್ನೆ ಹೇಳಿದರು, ಒಬ್ಬರಿಂದಲೇ ಇಷ್ಟೆಲ್ಲ ಚಿತ್ರರಂಗ ಆಗತ್ತೆ. 16 ಸಿನಿಮಾ ಅಂತಂದರೆ ವಿಷ್ಣುವರ್ಧನ್ ಮಾಡಿದ್ದಾರೆ, ದ್ವಾರಕೀಶು ಮಾಡಿದ್ದಾರೆ, ಎಲ್ಲರೂ ಮಾಡಿರ್ತಾರೆ. ಆದರೆ ನಿಮಗೆ 17-18 ಸಿನಿಮಾ ರಾಜ್ಕುಮಾರ್ ಮಾಡುವಾಗ ಆ ವರ್ಷ ಪ್ರೊಡಕ್ಷನ್ ಆ ಸಿನಿಮಾ ಎಷ್ಟು ನೀವು ನೋಡ್ಬೇಕು. ಸೊ ನಿಮಗೆ 50 ಸಿನಿಮಾ ಮಾಡುವಾಗ 16 ಸಿನಿಮಾ ಇವ್ರು ಮಾಡಿದರೆ ಅದರ ಪರ್ಸೆಂಟೇಜ್ ಏನು, 200 ಸಿನಿಮಾ ಆಗುವಾಗ 16 ಸಿನಿಮಾ ಮಾಡಿದ್ರೆ ಆ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅಣ್ಣವರ ಇತಿಹಾಸ ನಾವು ಹೇಳುವುದು ಅದು ಕನ್ನಡ ಚಿತ್ರರಂಗದ ಇತಿಹಾಸನೇ. ಆ ಕಾರಣಕ್ಕೆ ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತಹ ಕರುಣೆ, ಇದು ವಿನಃ
ಈ ರಾಜ್ಕುಮಾರ್ಗೆ ಬೇರೆ ಇನ್ನೇನು ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನಾನು ಕಳೆದ ಸಂಚಿಕೆಯಲ್ಲೂ ಬಹಳ ಜನ ನೀವು ಉತ್ಪ್ರೇಕ್ಷೆ ಮಾಡಿ ಹೇಳ್ತೀರಾ, ಆರಾಧನೆ ಮಾಡಿ ಹೇಳ್ತೀರಾ. ಇದರಲ್ಲಿ ಆರಾಧನಾ ಭಾವ ಅನ್ನೋದು ಏನೂ ಇಲ್ಲ. ನಾವು ರಾಜ್ಕುಮಾರ್ ಬಗ್ಗೆ ಎಲ್ಲಿ ಕ್ರಿಟಿಕಲ್ ಆಗಬೇಕು ಅಲ್ಲಿ ಕ್ರಿಟಿಕಲ್ ಆಗಿದ್ವಿ. ನಾನು ಅಣ್ಣವ್ರಿಗೆ ಬಹಳ ನೇರವಾಗಿ ಹೇಳಿದ್ದೀನಿ, ಇದು ನೀವು ಮಾಡೋ ಪಾತ್ರ ಅಲ್ಲ ಸರ್ ಅಂತ. ಅವರು ಅದಕ್ಕೆ ಅವ್ರದ್ದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದು ಒಂಥರ ಓಪನ್ ಆದ ಚರ್ಚೆಗಳು. ಹಾಗಾಗಿ ಈಗ ನಾವು ಯಾವಾಗಲೂ ಏನಾಗತ್ತೆ ಅಂತಂದರೆ, ಒಂದು ಅಣ್ಣವ್ರ ಸಿನಿಮಾ ಮಾಡುವಾಗಲೇ ಚರ್ಚೆಗಳು ನಡೆಯೋದು ಬೇರೆ, ಹೌದು, ಅದು ಕೂಡಲೇ ಬರುವ ಫೀಡ್ಬ್ಯಾಕ್. ಆಮೇಲೆ ಒಂದು 20 ವರ್ಷ ಆದಮೇಲೆ ನಾವು ಅದೇ ಸಿನಿಮಾನ ನೋಡುವಾಗ ರೀವಿಸಿಟ್ ಅಂತ, ನಮ್ಮ ಇಡೀ ಈ 150 ಸಂಚಿಕೆ ಕೂಡ ನಾವು ರೀವಿಸಿಟ್ ಮಾಡಿರೋದು. ಅಣ್ಣವ್ರು ಯಾವಾಗಲೋ ಮಾಡಿದ್ದನ್ನು ನಾವು ಈಗಿನ ದೃಷ್ಟಿಕೋನದಲ್ಲಿ ನೋಡಿದ್ರೆ ಏನಿರುತ್ತೆ, ಅದು ಆ ಕಾಲಕ್ಕೆ ಮಾಡಿದ ಪರಿಣಾಮ ಏನಿರುತ್ತೆ, ಈ ದೃಷ್ಟಿನಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಇದು ನಾವು ಈ ಕೆಲಸವನ್ನು ಬಹಳ ಗಂಭೀರವಾಗಿ ಮಾಡಿದ್ವಿ, ಬಹಳ ಗಂಭೀರವಾಗಿ ಮಾಡಿ. ಒಂದು ಅಣ್ಣ ಅವರು ನೇರವಾಗಿ ಹೇಳಿದ ಮಾತುಗಳಿದೆ, ಅಥವಾ ನಮ್ಗೆ ಜಯಗೋಪಾಲ್ ಹೇಳಿದ ಮಾತಿದೆ, ಉದಯ್ ಶಂಕರ್ ಹೇಳಿದ, ಗೀತಾ ಪ್ರಿಯ ಹೇಳಿದ ಮಾತಿದೆ. ಸೊ ನಮ್ಗೆಲ್ಲರ ಬೇರೆ ಬೇರೆ ಅನುಭವಗಳನ್ನು ಜೋಡಿಸೋದಕ್ಕೆ ಪ್ರಯತ್ನ, ಆ ಮೂಲಕ ಬಹುಶಃ ವಸ್ತುನಿಷ್ಠವಾಗಿ ಅಣ್ಣವರನ್ನ ಅಂದ್ರೆ ಇದರಲ್ಲಿ ನಮ್ಮ ಸಿದ್ಧಾಂತ ಏನೂ ಇಲ್ಲ. ನಮ್ಮ ಸಿದ್ಧಾಂತ ನಮಗೆ ಬೇಕಾದ ಸಿದ್ಧಾಂತದಲ್ಲಿ ಅಣ್ಣವ್ರನ್ನ ನಾವು ನೋಡ್ತಾ ಇಲ್ಲ. ಅಣ್ಣವರು ಹೇಗಿದ್ರು ಅನ್ನೋದನ್ನ ನಾವು ಹಿಡಿಯೋದಕ್ಕೆ ಈ ಮೂಲಕ ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ಬಹಳ ಮುಖ್ಯವಾಗಿ ನನಗನ್ಸೋದೇನು ಅಂದರೆ, ಒಬ್ಬ ವ್ಯಕ್ತಿಯಾಗಿ ಅಣ್ಣವ್ರಿಗೆ ಕೊನೆಯವರೆಗೂ ಕಾಪಾಡ್ಕೊಂಡು ಬಂದ ಮುಗ್ಧತೆ ಇದೆಯಲ್ಲ, ಮತ್ತು ಪ್ರತಿಯೊಂದರ ಬಗ್ಗೆನೂ ಅವ್ರಿಗೆ ಹೌದಾ ಈ ಪಾತ್ರ, ನನಗೆ ಬಹಳ ಸಲ ಅವ್ರ ಜೊತೆಗೆ ಮಾತನಾಡುವಾಗ ಅನಿಸಿದ್ದ ಇದ್ದದು. ಅಂದರೆ ಯಾವುದೋ ಒಂದು ಸಿನಿಮಾ ಬಗ್ಗೆ ಮಾತನಾಡುವಾಗ ಅವರು ಇನ್ನೂ ಟೆಕ್ನಿಕಲಿ ಹೌದಾ ನಾನು 2 ಹೆಜ್ಜೆ ಹಿಂದಕ್ಕೆ ಹೋಗಬೇಕಾಗಿತ್ತು ಈ ಪಾತ್ರ ಮಾಡುವಾಗ ಅಂತ ಅಂದ್ಕೊಂಡಿದ್ವಿ. 20-30 ವರ್ಷ ಆದ ಮೇಲೆ ಅದು ಒಬ್ಬ ಕಲಾವಿದನಿಗೆ ಇರಬಹುದಾದ ಬಹಳ ದೊಡ್ಡ ಎಚ್ಚರಿಕೆ. ಹೀಗಾಗಿ ಅಣ್ಣವ್ರನ್ನ ಇಷ್ಟಪಡುವ ಕಾಲದಲ್ಲಿ ಆರಾಧಿಸಿದಂಥವ್ರನ್ನ ಪ್ರಶ್ನೆ ಕೇಳಿದ್ದೀನಿ. ಈಗೊಂದು ಸಿನಿಮಾ ಈಗ ಸಡನ್ನಾಗಿ ಯಾವುದೊಂದು ಸಿನಿಮಾ ಹೇಳ್ಬಿಟ್ಟು ಇದು ಯಾಕೆ ನಿಮ್ಗೆ ಬಹಳ ಇಷ್ಟ ಆಯಿತು, ಹಾಗಾದರೆ ಅಣ್ಣವ್ರನ್ನ ನೀವು ಇಷ್ಟಪಡ್ತೀರಿ, ಅಣ್ಣವ್ರ ಸಿನಿಮಾ ಅಂತ ಇಷ್ಟ ಆಯಿತು ಅಂದರೆ ಅದು ಬಹಳ ಕುರುಡು ನಂಬಿಕೆ ಅಲ್ಲ. ಅದು ಅಣ್ಣವ್ರ ಸಿನಿಮಾ ಅಂತಂದರೆ ಅದೊಂದು ಗ್ಯಾರಂಟಿ. ನಾವು ಯಾವ ಕಾಲದಲ್ಲಿ ಅಣ್ಣವ್ರ ಸಿನಿಮಾಗಳನ್ನು ನೋಡೋಕೆ ಶುರು ಮಾಡೋದು ನಾವೆಲ್ಲ ಕನಸಲ್ಲೂ ಕಂಡಿರಲಿಲ್ಲ. ಅಣ್ಣವ್ರನ್ನ ನಾವು ನೋಡ್ತೀವಿ, ಅವ್ರ ಜೊತೆಗೆ ಓಡಾಡ್ತೀವಿ, ಹಳ್ಳಿನಲ್ಲೇ ನಾವೆಲ್ಲ ಬೆಳೆದಂಥವ್ರು. ಅವಾಗ ನಮಗೊಂದು ಬಹಳ ಕುತೂಹಲ. ನಾವು ಯಾವ್ದಾದ್ರು ನಮ್ಮ ರಿಲೇಷನ್ ಮನೆಗೆ ಚಿತ್ರದುರ್ಗ, ದಾವಣಗೆರೆ ಅಂತ ದೊಡ್ಡ ಊರಿಗೆ ಬಂದರೆ ಅವರೆಲ್ಲ ಅಣ್ಣವ್ರ ಸಿನಿಮಾ ಬರುತ್ತೆ ಅಂತಂದರೆ ಅದಕ್ಕೆ ಯಾವ ಸಿನಿಮಾ ಅದು, ಯಾವ ಕಾದಂಬರಿ ಆಧಾರಿತ ಅಂದರೆ ಆ ಕಾದಂಬರಿ ಕೊಂಡ್ಕೊಂಡು ಬಂದು ಆಮೇಲೆ ಅಣ್ಣವ್ರ ಸಿನಿಮಾ ನೋಡಿ, ಸಿನಿಮಾ ಆದಮೇಲೂ ದಿನಗಟ್ಟಲೆ ಅದ್ರ ಬಗ್ಗೆ ಚರ್ಚೆ, ಇದು ಅಣ್ಣವ್ರು ಹೀಗೆ ಮಾಡಿದ್ದಾರೆ ಅಂಥೇಳಿ. ಈ ಕಾಲಘಟ್ಟದಿಂದ ನಾವು ಈಗ 20 ವರ್ಷ ಆದಮೇಲಿನ ಕಾಲಘಟ್ಟಕ್ಕೂ ಬಂದಿದ್ದೀವಿ. ಸೊ ನನಗೆ ಅನ್ನಿಸುವ ಹಾಗೆ ನಾವು ಈಗ ಯಾವ್ಯಾವ ಸಿನಿಮಾಗಳು ಅಣ್ಣವ್ರದ್ದು ಮಾತಾಡ್ತಾ ಇದ್ದೀವೋ 4-5 ತಲೆಮಾರುಗಳು ಆ ಸಿನಿಮಾ ನೋಡಿದ್ದಾರೆ. 4-5 ತಲೆಮಾರಿನವರು ಕೂಡ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಅದನ್ನು ನೋಡಿದ್ದಾರೆ. ನೋಡಿದ ಮೇಲೂ ಕೂಡ ನೀವು ಬಹಳ ಅಂದರೆ ನೀವು ಆರ್ಟ್ ವರ್ಕ್ ಆಗಿ ಬಹಳ ಪರಿಪೂರ್ಣ ಹೀಗೆಲ್ಲ ಅನ್ನೋದು ಬೇರೆ. ಇದರಲ್ಲಿ ಎಷ್ಟೋ ಸಿನಿಮಾಗಳ ಬಗ್ಗೆ ನಾವು ಇದು ಕ್ಯಾಮ್ರಾ ಇದು ಹಿಂಗಿರಲಿಲ್ಲ ಏನೋ ಅಬ್ಜೆಕ್ಷನ್, ಟೆಕ್ನಿಕಲ್ ಅಬ್ಜೆಕ್ಷನ್ಸ್ ಬೇಕಾದಷ್ಟು ರೈಸ್ ಮಾಡ್ಬೋದು. ಆದರೆ ಒಬ್ಬ ಕಲಾವಿದನಾಗಿ ಅಣ್ಣ ಅವರು ಯಾವುದೇ ಸಿನಿಮಾದ ಯಾವುದೇ ಪಾತ್ರವನ್ನು ಮಾಡಲಿ ಅದಕ್ಕೆ ಸಂಪೂರ್ಣ ನ್ಯಾಯ ಕೊಟ್ಟಿದ್ದಾರೆ. ಅದನ್ನು ಅವರು ಅರ್ಥ ಮಾಡಿಕೊಂಡು ಮಾಡಿದ್ದಾರೆ. ಇದು ಬಹುಶಃ ಅಣ್ಣ ಅವರ ಹೆಸರನ್ನು ಬಹಳ ಚಿರಸ್ಥಾಯಿಯಾಗಿ ಉಳಿಸುವ ಇದು ಅಂತ ಅನ್ಸುತ್ತೆ. ಎಷ್ಟು ಸಂಚಿಕೆ ಮಾಡ್ತೀವೋ ಏನೋ ಗೊತ್ತಿಲ್ಲ, ಆದರೆ 150ನೇ ಘಟ್ಟದಲ್ಲಿ ಬಂದು ನಿಂತ್ಕೊಂಡಾಗ ನನಗೆ 20 ವರ್ಷ ಆಗಿದೆ ಅಣ್ಣವ್ರು ಹೋಗಿ. ಇನ್ನೊಂದು 2 ವರ್ಷಕ್ಕೆ ಅವ್ರ ಜನ್ಮ ಶತಮಾನೋತ್ಸವ ಕೂಡ ಬರುತ್ತೆ.
20 ವರ್ಷ ಆದ ಮೇಲೆ ಕೂಡ ಒಬ್ಬ ಕಲಾವಿದನ ಬಗ್ಗೆ ಇಷ್ಟು ಮಾತನಾಡೋದಕ್ಕೆ ವಿಷಯ ಇದೆಯಲ್ಲ, ಅದೇ ನಾವು ಹೇಳ್ಬೇಕು, ಅದನ್ನು ಬಹಳ ಹೇಳುತ್ತೆ. ಈಗ ನಮ್ಮ 150ನೇ ಸಂಚಿಕೆನ ಇನ್ನಷ್ಟು ಸ್ಪೆಷಲ್ ಮಾಡೋದಕ್ಕೆ ಅಣ್ಣವರ ಮತ್ತು ಜಯಂತಿ ಅವರ ಪೇರಲ್ಲಿ ಬಂದಂಥ ಬಾಳ ಬಂಧನ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಸರ್, ಅವರ ಇಬ್ಬರು ಅಭಿನಯಿಸಿರುವಂಥ ಈ ಚಿತ್ರದಲ್ಲಿ ಒಂದು ರೀತಿ ಕೌಟುಂಬಿಕ ಸ್ಫೂರ್ತಿ ತಗೊಳ್ಳುವಂಥ ಅಂಶಗಳಿದೆ. ಸಾಕಷ್ಟು ಮಾಹಿತಿಗಳನ್ನು ಅಂದರೆ ನಾವು ಇವತ್ತಿಗೆ ಅಳವಡಿಸ್ಕೋಬಹುದು ಅಂತಹ ಒಂದು ಸನ್ನಿವೇಶಗಳನ್ನ ಅವತ್ತು ಆ ಮೂವಿಯಲ್ಲಿ ಕೊಟ್ಟರು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಬಾಳ ಬಂಧನ ನನಗೆ ನಮ್ಮ ವೀಕ್ಷಕರು ಕೇಳಿದ್ದು ಸಿನಿಮಾ ಭಾಳ ಆಶ್ಚರ್ಯ ಆಯ್ತು. ಯಾಕೆಂದರೆ ನನಗೆ ಅಣ್ಣವ್ರಿಗೂ ಈ ಮಾತು ಒಂದ್ಸಲ ನನಗೆ ಯಾವುದೊಂದು ಸಂದರ್ಭದಲ್ಲಿ ಹೇಳಿದರು. ಅಂದರೆ ಕೆಲವು ಸಿನಿಮಾಗಳು ಎಷ್ಟು ಚರ್ಚೆ ಆಗಬೇಕು ಅಷ್ಟು ಚರ್ಚೆ ಆಗೋದೇ ಇಲ್ಲ ಅಂತ. ಇದು ಕಸ್ತೂರಿ ನಿವಾಸ ಒಟ್ಟೊಟ್ಟಿಗೆ ಬಂದ ಸಿನಿಮಾ. ಕಸ್ತೂರಿ ನಿವಾಸಕ್ಕೆ ತುಂಬ ಫೋಕಸ್ ಸಿಕ್ಕಿದ್ರಿಂದ, ಅಷ್ಟು ಚರ್ಚೆ ಆಗಿದ್ದರಿಂದ ಬಹುಶಃ ಬಾಳ ಬಂಧನಕ್ಕೆ ಅಷ್ಟು ಚರ್ಚೆ ಆಗಲಿಲ್ವೋ ಏನೋ ಅಂತೇಳಿ. ಆದರೆ ನಿಮಗೆ ಕೌಟುಂಬಿಕ ನೆಲೆಯ ದೃಷ್ಟಿಯಿಂದ ಬಾಳ ಬಂಧನ ಬಹಳ ಮುಖ್ಯವಾದಂತಹ ಸಿನಿಮಾ. ಆಮೇಲೆ ನಮ್ಮಲ್ಲಿ ಸಿನಿಮಾಗಳು ರಿಮೇಕ್ ಆಗೋದು ಒಂದು ಟ್ರೆಂಡ್. ಈಗ ಬಹಳ ಒಳ್ಳೆಯ ಸಿನಿಮಾಗಳು ತೆಲುಗಿಗೆ ಹೋಗುತ್ತೆ, ತಮಿಳಿಗೆ ಹೋಗುತ್ತೆ, ಹಿಂದಿ ಹೋಗುತ್ತೆ, ಗುಜರಾತಿ ಹೋಗುತ್ತೆ, ಮತ್ತೆ ರೌಂಡಾಗಿ ಮತ್ತೆ ಅಲ್ಲಿಗೆ ಬರುತ್ತೆ. ಈ ಬಾಳ ಬಂಧನ ಬಂಗಾಳಿಯಿಂದ ಬೆಂಗಾಳಿಗೆ ರೌಂಡ್ ಹಾಕಿ ಬಂದಂತಹ ಸಿನಿಮಾ. ಇದು 9 ವರ್ಷನ್ ಬಂದಿದೆ, 9 ಭಾಷೆಗಳಲ್ಲಿ ರಿಮೇಕ್ ಆಗಿದೆ. 9 ಕೂಡ ಯಶಸ್ವಿ. ಈ ಕಥಾ ವಸ್ತುವಿನ ವಿಶೇಷ ಅಂತಂದ್ರೆ ಇದು ಆಶಾಪೂರ್ಣ ದೇವಿ ಅವರ ಬೆಂಗಾಳಿ ಕಾದಂಬರಿ ಆಧಾರಿತ ಸಿನಿಮಾದು. ಬೋಜೆ ಕೂರ್ಚ್ ಅಂತೇಳಿ 1953ರಲ್ಲಿ ಬಂತು. ಅದನ್ನು ಆಧರಿಸಿ ಬಂದ ಮೊದಲ ಸಿನಿಮಾ ಬೆಂಗಾಳಿದೆ, ಜೋಗ್ ಬಿಯಾಗ್ ಅಂಥೇಳಿ. ಆಮೇಲೆ ತಮಿಳಲ್ಲಿ ಬಂತು ಪೆದಿಕ್ಕಾದ ಮೆದೆಯಂ ಅಂಥೇಳಿ, ಶಿವಾಜಿ ಗಣೇಶನ್ ಮತ್ತೆ ಕನ್ನಂಬ ಮಾಡಿದ್ರು. ಆಮೇಲೆ ತೆಲುಗಿಗೆ ಬಂತು ಆತ್ಮಬಂಧಂ ಅಂತೇಳಿ, ಅದರಲ್ಲಿ NTR ಮತ್ತೆ ಸಾವಿತ್ರಿ ಮಾಡಿದ್ರು. ಹಿಂದಿನಲ್ಲಿ ಮೆಹರ್ಬಾನ್ ಅಂತ ಬಂತು, ಅಶೋಕ್ ಕುಮಾರ್ ಮತ್ತು ಸುನಿಲ್ ದತ್ ನೂತನ್ ಅಭಿನಯಿಸಿದ್ರು. ಇಷ್ಟು ರೀಮೇಕ್ಗಳಾದ ಮೇಲೆ ಕನ್ನಡಕ್ಕೆ ಬಾಳ ಬಂಧನವಾಗಿ ಬಂತು. ಕನ್ನಡಕ್ಕೆ ಅದು ನಿಲ್ಲಿಲ್ಲ, ಮತ್ತೆ ಹಿಂದಿಗೆ ಹೋಯ್ತು ಸ್ವರಾಗ್ ಅಂತ ಹೇಳಿ ರಾಜೇಶ್ ಖನ್ನಾ ಮತ್ತೆ ಮಾಜಿ ಅಭಿನಯಿಸಿದ್ರು. ಆಮೇಲೆ ಮತ್ತೆ ತೆಲುಗಲ್ಲಿ ಇಂದ್ರಭವನ್ ಅಂತ ಬಂತು, ಕೃಷ್ಣ ಮತ್ತೆ ಮೀನಾ ಅಭಿನಯಿಸಿದ್ರು. ಮತ್ತೆ ಒರಿಯಾಕ್ಕೆ ಹೋಯ್ತು. ಒರಿಯಾದಲ್ಲಿ ಬಾಯಿ ಬಗಾರಿ ಅಂತ ಹೇಳಿ ಒರಿಯಾದಲ್ಲಿ ಸಿದ್ಧಾರ್ಥ್ ಮಹಾಪಾತ್ರ ಮತ್ತೆ ರಚನಾ ಬ್ಯಾನರ್ಜಿ ಮಾಡಿದ್ರು. ಇಷ್ಟೆಲ್ಲ ರೌಂಡ್ ಹಾಕಿದ್ಮೇಲೆ ಮತ್ತೆ ಬೆಂಗಾಳಿಗೆ ಬಂತು. ಬೆಂಗಾಳಿಯಲ್ಲಿ ಆನಂದ್ ನಿಲೈ ಅಂತ ಬಂತು. ಈ ಸಲ ಪ್ರಸಂಜಿತ್ ಚಟರ್ಜಿ ಮತ್ತು ಶ್ರೀಲತಾ ಮಿಶ್ರಾ ಮಾಡಿದ್ರು. ಬಹಳ ಚಾಲೆಂಜಿಂಗ್ ಇದು, ಮತ್ತೆ 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 ಪ್ರೇಕ್ಷಕರನ್ನ ಮತ್ತೆ ಮತ್ತೆ ಅದೇ ಸಿನಿಮಾಗೆ ಕರೆಯೋದಿದೆಯಲ್ಲ ಸರ್. ಹೌದು ಹೌದು ಹೌದು, ಅದೊಂದು ಬಹಳ ವಿಶೇಷವಾದ ಸಂಗತಿ. ಅಂದ್ರೆ ಈ ಕಥೆನಲ್ಲಿ ಅಂಥದ್ದೊಂದು ವಿಶೇಷ ಗುಣ ಇರ್ಬೇಕು, ಇಲ್ಲಿದ್ರೆ ಇಷ್ಟು ರೀಮೇಕ್. ಆಮೇಲೆ ಸೂಪರ್ ಹಿಟ್ ಎಲ್ಲ. ನಮ್ಮಲ್ಲಿ GK ವೆಂಕಟೇಶ್ ಸಂಗೀತ ಕೊಟ್ಟ ಬಹಳ ಒಳ್ಳೆಯ ಸಿನಿಮಾಗಳಲ್ಲಿ ಕುರ ಸೀತಾರಾಮ ಶಾಸ್ತ್ರಿಗಳ ಬಗ್ಗೆ ನಾನು ಹಿಂದೆ ಕೂಡ ಮಾತಾಡಿದ್ದೀನಿ. ಕನ್ನಡ ಚಿತ್ರರಂಗ ಕಂಡ ಬಹಳ ಅದ್ಭುತ ಗೀತ ರಚನೆಕಾರರು ಮತ್ತು ನಿರ್ದೇಶಕರಲ್ಲಿ ಕುರಾಸಿ. ಅವರು ಏನೇನು ಬರೆದ್ರು ಅದೆಲ್ಲ ಮುತ್ತೆ. ತುಂಬ ಈಗ 143 ಹಾಡಷ್ಟೇ ಕುರಾಸಿ ಬರ್ತಾರೆ. ಬಹಳ ದೊಡ್ಡ ಅಮೌಂಟ್ ಅಲ್ಲ. ಆ ಕಾಲಕ್ಕೆ ಇದ್ದ ಸಿನಿಮಾ ಪ್ರೊಡಕ್ಷನ್ಗೆ ಈಗೆಲ್ಲ 1 ವರ್ಷಕ್ಕೆ ಅಷ್ಟು ಹಾಡು ಬರೆದ್ಬಿಡ್ತಾರೆ. ಆದರೆ ಆ 143 ಹಾಡುಗಳು ಕೂಡ ನಮಗೆ ಒಂಥರ ಮನಸ್ಸಲ್ಲಿ ಉಳಿಯುವಂತಹದ್ದು. ಇದರಲ್ಲಿ ಚಿನ್ನದಂಥ ನಾಡಿಗೆ ರನ್ನದಂಥ ರಾಜ ಅಂತ ಒಂದು ಹಾಡಿದೆ. ಈ ಹಾಡು ನಾವೆಲ್ಲ ಚಿಕ್ಕವರಾದಾಗ ಈ ಹಾಡು ಕೇಳ್ತೇವೆ. ಒಂದು ಕತೆ ಇದೆ ಈ ಹಾಡು. ಸೊ ಇಡೀ ಸಿನಿಮಾ ಕಥೆನೇ ಈ ಕಥೆಯಲ್ಲಿ ಇದೆ. ಇದು ಒಂದು ರೂಪಕದ ಮೂಲಕ ಇಡೀ ಸಿನಿಮಾದ ಕಥೆಯನ್ನ ಇದರಲ್ಲಿ ಹೇಳ್ತಾರೆ ನೋಡಿ. ಅದು ಚಿನ್ನದಂತ ರಾಡಿಗೆ ರನ್ನದಂತ ರಾಜ, ರನ್ನದಂತ ರಾಜನಿಗೆ ಮುತ್ತಿನಂತ ರಾಣಿ, ಮುತ್ತಿನಂತ ರಾಣಿ ಹೆತ್ತ ಮಕ್ಕಳು 7, 7ರಲ್ಲಿ ಯಾವುದು ಏಳಿಗೆ ಇಲ್ಲ. 7ರಲ್ಲಿ ಯಾವುದು ಏಳಿಗೆ ಇಲ್ಲ, ಏಳಿಗೆ ಇಲ್ಲ. ಆ 7ರಲ್ಲಿ ಯಾವುದು ಏಳಿಗೆ ಇಲ್ಲ. ನಮ್ಮ ಸೋದರ ಮಾವ ಒಬ್ರಿದ್ರು, ಅವರು 7 ಜನ. ಅವ್ರು ಯಾವಾಗಲೂ ಅದನ್ನು ಹೇಳರು, 7ರಲ್ಲಿ ಯಾವುದು ನೋಡಿ. ಆ 7ರಲ್ಲಿ ಯಾವುದು ಏಳಿಗೆ ಇಲ್ಲ ನೋಡಿ.
ತಂದೆ ತಾಯ ಅಲ್ಲಗಳೆದ ಓದದ ಜಾಣ, ತಾನೆ ಹಿರಿಯನಂತೆ ಮೆರೆದ ಓದಿದ ಕೋಣ, ಕುದುರೆಗೆರಡು ಕೊಂಬು ಎಂದ ಮಾತಿನ ಮಲ್ಲ, ಹೆಂಡಿರ ಗುಲಾಮರ ಹುಂಬರು ಎಲ್ಲ. ಯಾಕೆ 7 ಜನ ಏಳಿಗೆ ಇಲ್ಲ ಅನ್ನೋದನ್ನ ಹೇಳ್ತೀನಿ. ಒಂದೊಂದು ಇದಕ್ಕೊಂದು ಪ್ಯಾರಾಡಾಕ್ಸ್. ನನಗೆ ಈ ಹಾಡು ಬಹಳ ಇಷ್ಟ ಆಗೋದು, ಅದನ್ನು ಕಥನವನ್ನು ಕಟ್ಟೋದು. ರಾಜ ಒಂದು ತಾಯಿದಂದು ನೆರಳ ನೀಡಿದ, ಅದನ್ನು ಮಗುವಿನಂತೆ ಮುದ್ದಿ ಸಾಕಿ ಬೆಳೆಸಿದ, ಹೊತ್ತಿಗೂಟ ಸುತ್ತೋ ಕೆಲಸ ಅದರ ಪಾಲಿಗೆ, ಅದರ ಎದೆಯ ಗುಡಿಯ ಪೂಜೆ ಇವನ ಪಾಲಿಗೆ. ಒಂದು ನಾಯಿ ತಂದು ಸಾಕ್ತಾನೆ ಅವನು, ಮಕ್ಕಳೆಲ್ಲ ಈ ಥರ ಆದರೆ ಆ ನಾಯಿ ಅದೆಷ್ಟು ಚೆನ್ನಾಗಿದೆ ನೋಡಿ. ಹೊತ್ತಿಗೂಟ ಸುತ್ತೋ ಕೆಲಸ ಅದರ ಪಾಲಿಗೆ, ಅದರ ಎದೆಯ ಗುಡಿಯ ಪೂಜೆ ಇವನ ಪಾಲಿಗೆ. ಅದರ ಎದೆಯ ಗುಡಿಯ ಪೂಜೆಯೆಲ್ಲ ಅವನ ಕಾಲಿಗೆ, ಪೂಜೆ ಅವನ ಕಾಲಿಗೆ. ತನ್ನದಾಗಿ ಕಂಡ ಸೊತ್ತು ತನ್ನದೇ ಏನು, ಅನ್ಯರಲ್ಲಿ ಇಟ್ಟ ಪ್ರೀತಿ ಕಣ್ಣುರಿ ಏನು, ಮುಪ್ಪಿನಲ್ಲಿ ಆದವರೇ ಮಕ್ಕಳು ಕೇಳು, ನೀತಿಗೆಟ್ಟ ಮಗನಿಗಿಂತ ನಾಯಿಯ ಮೇಲು, ಒಂದು ನಾಯಿಯ ಮೇಲು. ಮಕ್ಕಳು ಕೇಳು, ನೀತಿಗೆಟ್ಟ ಮಗನಿಗಿಂತ ನಾಯಿಗೆ ಮೇಲು. ಇದು ತುಂಬಾ ಚೆನ್ನಾಗಿ ರಾಜ್ಕುಮಾರ್ ಮತ್ತು ಜಯಂತಿ ಆಕ್ಟ್ ಕೂಡ ಮಾಡಿದ್ರು. ಹೌದೌದು, ನಿಜ. ಇದು ಈ ಹಾಡು ಒಂದು ಕೂಡು ಕುಟುಂಬದ ಕಥೆ. ಕೂಡು ಕುಟುಂಬದ ಕತೆ. ಅವಾಗ ಒಂದು ನಮ್ಮಲ್ಲಿ ಕೂಡು ಕುಟುಂಬದ ಕಥೆಗಳು ತುಂಬಾ ಬರ್ತಾ ಇತ್ತು. ಕಲ್ಲಲ್ಲಿ ಜೇನುಗೂಡು ಅಂತ ಒಂದು ಸಿನಿಮಾ, ಯಾಕಂದ್ರೆ ಅವಾಗ ಕೂಡು ಕುಟುಂಬದ ಪರಿಕಲ್ಪನೆ ಇದ್ದಿದ್ರಿಂದ. ಮತ್ತೆ ಅದಕ್ಕೊಂದು ತರ ಸಾಮಾಜಿಕವಾದ ಕಾರಣ ಇದೆ. ಯಾಕಂದ್ರೆ ನಮ್ಮ ಸ್ವತಂತ್ರ ಆದ್ಮೇಲೆ ಎಲ್ಲ ಬ್ರಿಟಿಷರು ನಿಮ್ಗೆ ಶಿಕ್ಷಣ ಇದೆಲ್ಲ ಬ್ರಿಟಿಷರು ಕೊಟ್ಟು ಹೋಗಿದ್ದು, ಈ ಥರದ್ದೆಲ್ಲ ವಾದಗಳು ಬರ್ತಾ ಇರುವಾಗ ಭಾರತೀಯರ ಶಕ್ತಿ ಏನು ಅಂತ ಹೇಳುವ ಸಂದರ್ಭದಲ್ಲಿ ಒಂದಿಷ್ಟು ಭಾರತೀಯ ಮೌಲ್ಯಗಳು ಅಂತಂದಾಗ ನಿಮ್ಗೆ ಕೂಡು ಕುಟುಂಬ ಅನ್ನೋದು ಭಾರತೀಯ ಮೌಲ್ಯಗಳು ಅಂತೇಳಿ ಇರ್ತಕ್ಕಂತಹದ್ದು. ಇದೊಂದು ಬಹಳ ದೊಡ್ಡ ಕುಟುಂಬ. ನನಗೆಂಥ ದೃಷ್ಟಿ ಹಾಗೆ ಹೇಳಕ್ಕಾಗಲ್ಲ ಮಾವ. ಯಾರ್ಯಾರ ಕಣ್ಣಿನ ದೃಷ್ಟಿ ಹೇಗೆ ಆಗಿರುತ್ತೋ ಯಾರು ಗೊತ್ತು. ಅದೇ ಮಕ್ಕಳ ಜೊತೆಗೆ ವಜ್ರಮುನಿ ಶನಿ ಮಹದೇವಪ್ಪ ಮತ್ತೆ ದ್ವಾರಕೀಶ್ ಇವರ ಮನೆಯ ಮಕ್ಕಳ ತರನೇ ಇರ್ತಾರೆ. ಮಿಸ್ಟರ್ ವಿಶ್ವನಾಥ್ ನೋಡು ನೋಡು, ಈ ಚುರುಕು ಬುದ್ಧಿನ ಓದೋದ್ರಲ್ಲಿ ತೋರಿಸಿದ್ರೆ ಫಸ್ಟ್ ಟೈಮ್ ಬರ್ತಾ ಇದೆಯಲ್ಲ. ಇವನು ಅನಾಥ ಹುಡುಗ ರಾಜ್ಕುಮಾರ್, ರಂಗ ಅಂತ ರಾಜ್ಕುಮಾರ್. ಇವನು ಹೇಳು ಮಾವ, ದಿಕ್ಕಿಲ್ಲದ ಪರದೇಶಿ, ತಂದೆ ತಾಯಿ ಇಲ್ದವನು, ಏನೋ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದ. ಇವನು ಅವರ ಮಗನ ರೀತಿಯಲ್ಲೇ ಇರ್ತಾನೆ ಅದರಲ್ಲಿ. ಲಕ್ಷ್ಮಿ ಅಂತ ಹೇಳಿ ಅವರ ಗೆಳತಿಯ ಮಗಳು. ಸೊ ಅವಳನ್ನ ತಂದ್ಕೋಬೇಕು ದ್ವಾರಕೀಶ್ಗೆ ಅಂತ ಇರುತ್ತೆ. ಅವನು ಬಿಜೆಯನ್ನ ಪ್ರೀತಿಸಿ ಮದುವೆ ಆಗ್ತಾನೆ. ರಾಜ್ಕುಮಾರ್ ಜಯಂತಿನ ಮದುವೆ ಆಗ್ತಾನೆ. ಸೊ ಅಲ್ಲಿ ಒಂದು ಸಲ ಇದಾದಾಗ ಮನೆಯ ರೀತಿ ಬದಲಾಗ್ತಾ ಹೋಗುತ್ತೆ. ಅಂದ್ರೆ ರಾಯರಿಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಈ ಸನ್ನಿವೇಶನ ಇವಾಗ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕಾರು ಮಾರ್ಬೇಕಾಗಿ ಬರುತ್ತೆ. ಸೊ ಕಾರನ್ನ ಮಾರಿ ಅವರ ಜೀವನ ಮಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ನನಗೆ ಈ ಕಾರಲ್ಲಿ ಹೋಗೋದಕ್ಕೆ ಪುನಃ ಯೋಗ್ಯತೆ ಇಲ್ಲದೆ ಹೋದ್ರು ನೀನಾದ್ರೂ ಹೋಗಿ ಆ ಸೇಠಿನ ಮನೇಲಿ ಬಿಟ್ಬಿಟ್ಟು ಇನ್ನೆಲ್ಲಾದ್ರೂ ಚೆನ್ನಾಗಿ. ಈಗ ಕಾರು ಎಲ್ಲರೂ ಬಹಳ ಕಾಮನ್, ದೊಡ್ಡ ವಿಷಯ. ಆ ಕಾರಣಕ್ಕೆ ಕಾರಿನ ಅಣ್ಣವ್ರಿಗೆ ಕಾರಿನ ಕ್ರೇಜ್ ಬಹಳ. ಕಾರಿಗೆ ಸಂಬಂಧಪಟ್ಟಂಗೆ ಅಣ್ಣವ್ರದ್ದು 2-3 ಜೋಕ್ ಇದೆ. ಅದು ಬಹಳದಾಗೆ ನೆನಪು ಮಾಡ್ಕೊಳ್ತೀನಿ. ಯಾರೊಂದು ಕಾರ್ ತಗೊಂಡಂತೆ ಹಳ್ಳಿನಲ್ಲಿ. ಕಾರ್ ತಗೊಂಡಾಗ ಅವ್ನು ಬಂದು ರಿಪೇರಿ ಎಲ್ಲ ಮಾಡಬೇಕು ಅಂತಂದಾಗ ಕೇಳದಂತೆ, ಚೂರು ದುಡ್ಡು ಕೊಡಿ ಸಾವುಕಾರ್ರೆ, ನಾನು ಸ್ಕ್ರೂ ಡ್ರೈವರ್ ತಗೋಬೇಕು. ಹೇಳದ್ರಂತೆ, ಅಲ್ಲಯ್ಯ ನಿನಗೆ ಡ್ರೈವರು, ನಿನಗೊಬ್ಬ ಸ್ಕ್ರೂ ಡ್ರೈವರ್, ಇಬ್ಬಿಬ್ರು ಡ್ರೈವರಿಗೆ ದುಡ್ಡು ಕೊಡ್ಲ ಅಂತ. ಇಲ್ಲಲ್ದು ಕಾರು ಓಡಿಸ್ತಾ ಇದ್ದಂತೆ ಅವನು ಗೇರ್ ಯಾವಾಗಲೂ ಚೇಂಜ್ ಮಾಡ್ತಾ ಇರ್ತಾನೆ. ಅವ್ರು ಕೇಳಿದ್ರಂತೆ, ಅದ್ಯಾಕೆ ಆ ಸಲಾಕೇನು ಮತ್ತೆ ತೆಗೆದು ಇಡ್ತಾ ಇದೀಯಾ ಅಂತ. ಅವರು ಇಲ್ಲ ಗಾರನ್ನು ಓಡಿಸ್ಬೇಕಾದ್ರೆ ಗೇರ್ ಚೇಂಜ್ ಮಾಡಬೇಕು. ಗೇರ್ ಚೇಂಜ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಬರೋದಲ್ಲ, ದಾರಿಲದೆಲ್ಲ ಮಾಡ್ಬೇಕಾದ್ರೆ. ಇದು ನನಗೆ ಈ ಜೋಕ್ ಅಣ್ಣವ್ರ ಹತ್ರ ಕೇಳಿದ್ದು ನಾನು ಭಾಳ ಹಿಂದೆ. ಪ್ರೊಫೆಸರ್ ಎಂ ಕೃಷ್ಣೇಗೌಡರದು ಲೇಖನಗಳ ಸಂಕಲನ ಓದ್ತಾ ಇದ್ದೆ ನಾನು. ಈ ಜೋಕು ಅಲ್ಲೂ ಇದೆ, ಬೇರೆ ಯಾರ್ದು ಹೆಸರಲ್ಲಿದೆ. ಅಂದ್ರೆ ಬಹುಶಃ ಇದಕ್ಕೆ ಒರಿಜಿನಲ್ ಇನ್ನೆಲ್ಲೋ ಇರುತ್ತೆ. ಅಣ್ಣವ್ರು ಇನ್ನೆಲ್ಲೋ ಓದಿರ್ತಾರೆ, ಇನ್ನೆಲ್ಲೋ ಕೇಳಿರ್ತಾರೆ. ನಂಗೆ ಕಾರು ಅಂದ್ಕೊಳ್ಳೆ ಅದೇ ನೆನಪಾಗೋದು ಈ ಜೋಕುಗಳು. ಸಿನಿಮಾದಲ್ಲಿ ಹಂಗೆ ಅವನು ಕಾರನ್ನ ಮಾರ್ಬೇಕಾಗಿ ಬರುತ್ತೆ. ಕೊನೆಗೆ ರಾಜ್ಕುಮಾರ್ ಜಯಂತಿ ಮೇಲೆ ಕಳ್ತನದ ಆಪಾದನೆ ಅವ್ರ ಮನೆಯಿಂದ ಹೊರಗೆ ಹಾಕ್ತಾರೆ.
ಮೈಸೂರು ಪಂಚಾಯತ್ ಇದನ್ನೆಲ್ಲ ಕಟ್ಕೊಂಡು ನನ್ನ ಮನೆ ಮಾನ ಮರ್ಯಾದೆನೆಲ್ಲ ಮಾಡ್ಕೊಳಕ್ ನಾನು ಸಿದ್ಧವಾಗಿಲ್ಲ ಕಣೋ. ಹೋಚಿ ಹುಟ್ಟೋಚಿ. ತೋಪಣ್ಣ ಅಂತ ಬಾಲಕೃಷ್ಣ ಪಾತ್ರ ಮಾಡಿದ್ರು. ಬಾಲಕೃಷ್ಣ ಅವರು ಅದನ್ನ ಇವರಿಗೆ ಆಶ್ರಯ ಕೊಡ್ತಾರೆ. ಬಿರಿನ್ ಛತ್ರಕ್ಕೆ ಹೋಗಿ ನಿನ್ ಗಂಟು ಮೂಟೆ ಏನೈತೆ ಅದನ್ನ ತಗೊಂಡು ನಿನ್ನ ಆಂಡ್ರನ್ನು ಕರ್ಕೊಂಡು ಬಿರಿನ್ ಬಂದ್ಬಿಡು ಹೋಗು. ಕೊನೆಗೆ ಅವನು ಕಾರ್ಖಾನೆ ಕೆಲ್ಸಕ್ಕೆ ಸೇರ್ಕೊಳ್ತಾನೆ ರಾಜ್ಕುಮಾರ್. ಆವಾಗ ತಮ್ಮ ಕಾರ್ಖಾನೆ ಮಾಲೀಕರಿಗೆ ರಾಯರ ಮಗಳನ್ನ ಮದುವೆ ಮಾಡಿಕೊಡ್ತಾನೆ. ಕೊನೆಗೆ ರಾಯರು ಹೋದ ಮೇಲೆ ರಾಯರ ಮನೆ ಹರಾಜಿಗೆ, ಅವಾಗ ಅವರು ರಾಯರ ಅಳಿಯ ಕೊಂಡ್ಕೊಂಡು ರಂಗನಿಗೆ ಆ ಮನೆಯನ್ನು ಕೊಡ್ತಾನೆ. ಅವಾಗ ರಂಗ ಹೇಳ್ತಾನೆ ಎಲ್ಲರೂ ಮೊದಲಿನ ಥರ ಎಲ್ಲರೂ ಒಟ್ಟು ಕುಟುಂಬದಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಾನೆ. ಮತ್ತದು ಈ ಸಿನಿಮಾ ರಾಯರಿರಲ್ಲ ಆ ಇದಕ್ಕೆ ಎಂಡ್ ಆಗುತ್ತೆ. ಇದು ಒಂದು ಮತ್ತೆ ಸಂಭ್ರಮದ ವಾತಾವರಣ ಬರುತ್ತೆ. ಬಟ್ ನನಗೆ ಅಣ್ಣವರು ಇದರಲ್ಲೊಂದು ಸೇವಕನ ಪಾತ್ರ ಅಷ್ಟೆ. ನಾನು ಕಸ್ತೂರಿ ನಿವಾಸದ ಆಗರ್ಭ ಶ್ರೀಮಂತನ ಪಾತ್ರ ಮಾಡೋ ಸಂದರ್ಭದಲ್ಲೇ ಈ ಪಾತ್ರ ಕೂಡ ಮಾಡ್ತಾ ಇದ್ರು. ಅವ್ರು ಬಹಳ ವಿಶೇಷ ಅಂತ ಅನ್ಸುತ್ತೆ. ಮತ್ತು ಇದರಲ್ಲಿ ಬಹಳ ಚಾಲೆಂಜ್ ಇರುವ ರೋಲ್ ಇದು. ಒಂದು, ಅವನು ಸ್ವಂತ ಮಗ ಅಲ್ಲ ರಾಯರಿಗೆ, ಅವನೆಲ್ಲ ಜವಾಬ್ದಾರಿಯನ್ನು ತಗೊಂಡು ನೋಡ್ತಾನೆ. ಮಕ್ಕಳ ಬೇಜವಾಬ್ದಾರಿ, ಮಕ್ಕಳ ಒಳಗಡೆ ನಡೀತಿರುವ ಇದು ಒಂದು ಕುಟುಂಬದಲ್ಲಿ ಆಗುವ ಎಲ್ಲ ಪಲ್ಲಟಗಳನ್ನು ತುಂಬ ಚೆನ್ನಾಗಿ ಹಿಡಿದಿರ್ತಕ್ಕಂತಹ ಸಿನಿಮಾ ಇದು. ಸಾಮಾನ್ಯಕ್ಕೆ ಈ ಥರದ ಸಿನಿಮಾಗಳು ಬಂದಿದೆ, ಹಿಂದಿನಲ್ಲೂ ಎಲ್ಲ ಬಂದಿದೆ. ಹಾಗೆ ಬಂದಾಗ ನಿಮ್ಗೆ ಅವನೊಬ್ಬನೇ ಎದುರಿಸ್ತಾ ಇರ್ತಾನೆ. ಆದರೆ ಇದರಲ್ಲಿ ಜಯಂತಿ ಜೊತೆಗಿದ್ದಾರೆ. ಹೌದು. ಮತ್ತು ಜಯಂತಿ ತುಂಬ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಸೊ ಅದು ಅಣ್ಣವರು ಜಯಂತಿಯ ಪೇರಲ್ಲಿ ಬಹಳಷ್ಟು ಒಳ್ಳೆಯ ಸಿನಿಮಾಗಳು ಬಂದಿದೆ. ಅದರಲ್ಲಿ ಇದು ಕೂಡ ಒಂದು ಬಹಳ ಒಳ್ಳೆಯದು ಅಂತ. ನಿಜವನ್ನೇ ಹೇಳುವೆ ನಾನು, ಸತ್ಯವನ್ನುಡಿವ ಕನ್ನಡದವನು, ತಳುಕೇನು ಮಾಡೋದು. ಇದೇ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಇನ್ನೊಂದು ಪಾತ್ರ ಮಾಡಿದ್ದಾರೆ, ಶ್ರೀಕೃಷ್ಣಂದು. ಹೌದು. ಆಪದ್ ಬಾಂಧವ ರಂಗಯ್ಯ, ಅಲ್ಲೇ ನಿಂತೆ ಏಕಯ್ಯ, ನಡೆಮುಡಿವೆ ಹಾಸುವೆ ಬಾರಯ್ಯ ಅಂತ ಒಂದು ಹಾಡಿದೆ. ರಂಗಯ್ಯ ರಂಗಯ್ಯ, ಅದರಲ್ಲಿ ಶ್ರೀಕೃಷ್ಣನ ಪಾತ್ರವನ್ನ ಅಣ್ಣವ್ರು ಮಾಡಿದ್ದಾರೆ. ಬಹಳ ಮೋಹಕವಾಗಿ ಕಾಣಿಸ್ತಾರೆ ಇದರಲ್ಲಿ. ಅದರಲ್ಲೂ ರಾಮಕೃಷ್ಣನ ಪಾತ್ರದಲ್ಲಿ ಅಣ್ಣವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಪೌರಾಣಿಕ ಪಾತ್ರಗಳು ಅವ್ರಿಗೆ ಹೇಳಿ ಮಾಡಿಸಿದ್ದು. ಇದರಲ್ಲಿ ಸಿನಿಮಾದಲ್ಲಿ ಬಹಳ ನೆನಪಾಗುವುದು ಆ ಕೃಷ್ಣನ ಪಾತ್ರ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.